ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಸನ ಮತ್ತು ಬೇಲೂರು ತಾಲೂಕು ಘಟಕ ಇವರ ವತಿಯಿಂದ ಧಾರಾಕಾರ ಮಳೆಯ ನೆರೆ ಹಾವಳಿಯಿಂದ ನಷ್ಟವಾಗಿ ಮನೆ ಕಳೆದುಕೊಂಡ ಕುಟುಂಬಗಳಿಗೆ ತಾತ್ಕಾಲಿಕ ಪರಿಹಾರವನ್ನು ನೀಡುವ ಮೂಲಕ ಸಂತ್ರಸ್ತರಿಗೆ ಆತ್ಮವಿಶ್ವಾಸವನ್ನು ಮೂಡಿಸುವ ಕೆಲಸವನ್ನು ರೆಡ್ ಕ್ರಾಸ್ ಸಂಸ್ಥೆ ನಡೆಸಲಾಯಿತು. ತಾಲೂಕಿನಲ್ಲಿ ಕಳೆದ 1 ತಿಂಗಳಿಂದ ಸುರಿದ ಧಾರಾಕಾರ ಮಳೆಯಿಂದ ತೀವ್ರ ಹಾನಿಯಾದ 10 ಮನೆಗಳಿಗೆ ತಾತ್ಕಾಲಿಕವಾಗಿ ದೊಡ್ಡ ಟಾರ್ಪಲ್, ಅಡಿಗೆಗೆ ಬೇಕಾಗುವ ಪಾತ್ರೆಗಳು, ದಿನಸಿ ವಸ್ತುಗಳು, ಹಾಸಿಗೆ ಸೇರಿದಂತೆ ಇನ್ನು ಮುಂತಾದ ವಸ್ತುಗಳನ್ನು ವಿತರಿಸಲಾಯಿತು. ತಾಲೂಕಿನ ಬಿಕ್ಕೋಡು, ಅರೇಹಳ್ಳಿ, ಸೋಮನಹಳ್ಳಿ, ಕೆಸಗೋಡು, ಬೇಲೂರು ಪಟ್ಟಣದ ಜೈಭೀಮ್ ಬೀದಿ, ಅರೇಹಳ್ಳಿ, ಸೋಮನಹಳ್ಳಿ, ಹಳೆಬೀಡಿನ ದ್ಯಾಪಪ್ಪನಹಳ್ಳಿ, ಇಂಟಿತೊಳಲು ಇನ್ನು ಮುಂತಾದ ಗ್ರಾಮಗಳಿಗೆ ತೆರಳಿ ಖುದ್ದು ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಭಾರತೀಯ ರೆಡ್ ಕ್ರಾಸ್ ಘಟಕದ ಜಿಲ್ಲಾ ಸಭಾಪತಿ ಹೆಮ್ಮಿಗೆ ಮೋಹನ್ ಮಾರ್ಗದರ್ಶನದಲ್ಲಿ ಜಿಲ್ಲಾ ನಿರ್ದೇಶಕರಾದ ಅನ್ಸದ್ ಖಾನ್, ಕೆಟಿ ಜಯಶ್ರೀ, ಎಚ್ಡಿ ಕುಮಾರ್, ಬೇಲೂರು ತಾಲೂಕು ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ರವಿಕುಮಾರ್ ಬಲ್ಲೇನಹಳ್ಳಿ ಸಾಕ್ಷಿಯಾದರು. ಈ ಸಂದರ್ಭದಲ್ಲಿ ಮಾತನಾಡಿದ ಬೇಲೂರು ರೆಡ್ ಕ್ರಾಸ್ ಸಂಸ್ಥೆ ಸಭಾಪತಿ ರವಿಕುಮಾರ್, ಕಳೆದ 1 ತಿಂಗಳಿನಿಂದ ನಿರಂತರ ಮಳೆ ಜಿಲ್ಲೆಯಲ್ಲಿ ನಿಜಕ್ಕೂ ಅಪಾರವಾದ ನಷ್ಟವನ್ನು ಉಂಟು ಮಾಡುವ ಜೊತೆಗೆ ನೂರಾರು ಕುಟುಂಬಗಳ ಮನೆಯನ್ನು ಕಳೆದುಕೊಂಡು ಬೀದಿಗೆ ಬಂದಿದೆ. ಅಂತೆಯೇ ಬೇಲೂರು ತಾಲೂಕಿನಲ್ಲಿ ಕೂಡ ನೆರೆ ಹಾವಳಿಗೆ 16 ಕುಟುಂಬಗಳಿಗೆ ತೀವ್ರ ಸಂಕಷ್ಟವನ್ನು ಕಂಡ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಅವರಿಗೆ ಅಗತ್ಯ ವಸ್ತುಗಳನ್ನು ಮತ್ತು ಆತ್ಮವಿಶ್ವಾಸವನ್ನು ಮೂಡಿಸುವ ಕೆಲಸವನ್ನು ಮಾಡುತ್ತಿದೆ. ಈಗಾಗಲೇ ತಾಲೂಕು ಆಡಳಿತ ಇಂತಹ ಕುಟುಂಬಗಳಿಗೆ ನೆರವು ನೀಡಿದಂತೆ ವಿವಿಧ ಸೇವಾ ಸಂಸ್ಥೆಗಳು ಕೂಡ ಸಹಾಯ ಹಸ್ತವನ್ನು ನೀಡಬೇಕು ಎಂದು ಮನವಿ ಮಾಡಿದ ಅವರು, ಪ್ರಕೃತಿಯ ಮುಂದೆ ಮಾನವನ ಆಟ ಯಾವ ಕಾರಣಕ್ಕೂ ನಡೆಯುವುದಿಲ್ಲ. ಪ್ರಕೃತಿಗೆ ಹೊಂದಿಕೊಂಡು ಬದುಕು ಸಾಗಿಸಿದರೆ ಮಾತ್ರ ಪ್ರಕೃತಿ ನಮ್ಮನ್ನು ಕೂಡ ಸಂರಕ್ಷಣೆ ಮಾಡುತ್ತದೆ. ಕೇರಳದ ವಯೋನಾಡಿನಲ್ಲಿ ನಡೆದ ದುರಂತ ಇಡೀ ರಾಷ್ಟ್ರವನ್ನು ಆತಂಕಕ್ಕೆ ಎಡೆ ಮಾಡಿದ ಹಿನ್ನೆಲೆಯಲ್ಲಿ ಸರ್ವರು ಜಾಗೃತಿ ಹೊಂದಬೇಕು ಎಂದು ಮನವಿ ಮಾಡಿದರು. ಟಿವಿ 46 ಮಲೆನಾಡು ನ್ಯೂಸ್, ಬೇಲೂರು. ರೆಡ್ ಕ್ರಾಸ್ ಸಂಸ್ಥೆಯಿಂದ ಬಂದಿದ್ದೀವಿ. ಇದು ಗೌರ್ಮೆಂಟ್ ಇಂದ ಅನ್ನೋಕ್ಕಿಂತ ಸಂಸ್ಥೆಯಲ್ಲಿ ಹಾಸನದಿಂದ ಮತ್ತು ಬೇಲೂರಿಂದ ಒಂಚೂರು ಪಾತ್ರೆ, ಅಡುಗೆ ಮಾಡ್ಕೊಳ್ಳಿಕ್ಕೆ ಒಂದು ದೊಡ್ಡ ಅರ್ಪಲ್ಲು, ಒಂಚೂರು ಎಣ್ಣೆ, ಕಾಳು, ಆಯ್ತಾ, ರಗ್ಗು ಒತ್ಕೊಳ್ಳಿಕ್ಕೆ, ಸೋಪು, ಪೇಸ್ಟು, ಆಯ್ತಾ, ತಲೆಗೆ ಹಾಕಕ್ಕೆ ಎಣ್ಣೆ ಎಲ್ಲ ಕೊಡ್ತೀವಿ. ಸ್ವಲ್ಪ ಸಣ್ಣ ಮಟ್ಟಿಗೆ ಬಳಸ್ಕೊಳ್ಳಿ. ಸರ್ಕಾರಕ್ಕೆ ಹೇಳಿ. ರೆಡ್ ಕ್ರಾಸ್ ಇಂದ, ರೆಡ್ ಕ್ರಾಸ್ ಅನ್ನೋ ಸಂಸ್ಥೆಯಿಂದ ಕೊಡ್ತಾ ಇರೋದು. ಪರವಾಗಿಲ್ಲ ಕುತ್ಕೊಳ್ಳಿ. ನೀವು ಏನ್ ತಲೆ ಕೆಡಿಸ್ಕೊಬೇಡಿ. ನೀವು ಆರಾಮಾಗಿರಿ. ಸರ್ಕಾರದಿಂದ ಬೇರೆದ್ ಕೊಡ್ತಾರೆ. ಇದು ನಮ್ಮ ರೆಡ್ ಕ್ರಾಸ್ ಸಂಸ್ಥೆಯಿಂದ ಕೊಟ್ಟಿರೋದು. ಅರ್ಥ ಆಯ್ತಾ? ಕೈ ಮುಗಿಬೇಡಿ. ನಮ್ಮ ಕೈಲಿ ಸಣ್ಣ ಮಟ್ಟಿಗೆ ಆಗೋಟ್ ಕೊಡ್ತಿದೀವಿ, ಆಯ್ತಾ? ಇವ್ರಿಗೆ ಕೊಟ್ಟು ಒಳ್ಳೆಲ್ಲ ಇದರಲ್ಲಿ ಅಡಿಗೆ ಸಾಮಾನು ಸ್ವಲ್ಪ ಅಡ್ಡ ಬನ್ನಿ. ಬರ್ಲಿ ಬರವ, ನಿಧಾನಕ್ಕೆ ಬರವ. ಪರವಾಗಿಲ್ಲ, ಬರ್ತಾರೆ ಬರ ಬೈಲಿ, ಬರ್ತಾರೆ, ಬರ್ಲಿ ಸುಮ್ಮನೆ ಬರ್ಲಿ ಪಾಪ ಬರ್ಲಿ. ಮಾಡಿ